ಚಿಂಚೋಳಿ ತಾಲೂಕಿನ ಐನೋಳಿ ಗ್ರಾಮದಲ್ಲಿ ತಾಲೂಕಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೀದರ್ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಾಗರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಂದರ್ಭದಲ್ಲಿ ನನಗೆ ತಾಲೂಕಿನಲ್ಲಿ ಸ್ವಲ್ಪ ಕಮ್ಮಿ ಆಶೀರ್ವಾದ ಮಾಡಿದ್ದೀರಿ, ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಚಿಂಚೋಳಿ ತಾಲೂಕಿನ ಮತದಾರರು ಬೀದರ್ ಲೋಕಸಭೆಯ ಅಭ್ಯರ್ಥಿಗಳಾದ ಸಾಗರ್ ಖಂಡ್ರೆ ಅವರಿಗೆ ಗೆಲ್ಲಿಸುವ ಮುಖಾಂತರ ನನ್ನ ಮುಖದಲ್ಲಿ ನಗು ಕಾಣಬಹುದು ಎಂದರು. ಸಮಾಜ ಆಶೀರ್ವಾದ ಮಾಡ್ತು ಅಂತಂದ್ರೆ ಅದು ಬರದಿದ್ರು ಏನಾಗ್ತದ, ಒಣಗಿದ್ರು ಸಿಗುತ್ತದ, ವಿಷ ಇದ್ರು ಅಮೃತ ಆಗ್ತದ. ನನಗೆ ಹೋದ್ಸಲ ಸ್ವಲ್ಪ ಆಶೀರ್ವಾದದಲ್ಲಿ ಕಡಿಮೆ ಆಯಿತು. ಯಾಕಾಯ್ತು? ಎನ್ನೊಳಗವೇ ಎನ್ನ ಕೊಂದಿತ್ತು, ಎನ್ನ ನುಡಿಯೇ ನನಗೆ ನಂಜಾಯಿತು. ಬಸವಣ್ಣನವರು ಹೇಳ್ತಾರೆ, ನನ್ನ ನುಡಿನೇ ನನಗಂಜಾಯಿತು, ನನ್ನ ಕತ್ತಿ ನನ್ನನ್ನೇ ಕೊಯ್ತು ಅಂತ. ಹಾಗಾಗಿ ಈ ಎರಡು ವಚನಗಳ ಅರ್ಥ ಬಹಳಷ್ಟು ಆಳ ಇದೆ, ಅಗಲ ಇದೆ. ನಾನೆಲ್ಲರಿಗೂ ನಾನು ಸೋತಿದ್ದು ನನಗೆ ದುಃಖ ಇತ್ತು, ಇದೇ ಕೂಡ. ಆದರೆ ಅದಕ್ಕಿಂತ ಹೆಚ್ಚು ದುಃಖ ಸಾಗರ್ ಅವರಿಗೆ ಕಡಿಮೆ ಓಟ್ ಕೊಟ್ರೆ ಅದಕ್ಕಿಂತ ಹೆಚ್ಚು ದುಃಖ. ಅದಕ್ಕೆ ನನಗೇನಾದರೂ ನನ್ನ ಮುಖದಲ್ಲಿ ಮಂದಹಾಸ ನೋಡಬೇಕು ಅಂತಂದ್ರೆ, ಯಾಕಂದ್ರೆ ಇಲ್ಲಿ ಈ ಜಾಗದಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ಗಳು ಮಾಡಿವಿ ನಾವು, ಜನ ಅಲ್ಲಿವರೆಗೆ ನಿಂತಿತ್ತು, ಅಂಥ ಕಾರ್ಯಕ್ರಮಗಳು ಮಾಡಿವಿ. ನನಗೆ ತಾವು ಸ್ವಲ್ಪ ನಗುಮುಖದಿಂದ ತಿರುಗಾಡಕ್ಕೆ ಶಕ್ತಿ ಕೊಡಬೇಕಾದ್ರೆ ನಮ್ಮ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರಿಗೆ ಸಂಪೂರ್ಣ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ಹೇಳಿ ನಾನು ಕೇಳ್ತೇನೆ. ಆದರೆ ಎಲ್ಲರೂ ಕೂಡ ಜವಾಬ್ದಾರಿ ನಾಯಕರು ಇರೋದ್ರಿಂದ ಸಾಕಷ್ಟು ವಿಷಯ ಎಲ್ಲರೂ ಕೂಡ ಹೇಳಿದ್ದಾರೆ. ನಮ್ಮ ಅಂತಿಮ ಯುದ್ಧ ಎಲ್ಲಿ? ನಮ್ಮ ಅಂತಿಮ ಯುದ್ಧ ಇವತ್ತು ನಾವು ಭಾಷಣ ಮಾಡ್ತಾ ಇದ್ದೀವಿ, ನಿನ್ನೆ ನಾಮಿನೇಷನ್ ಮಾಡಿದ್ದೀವಿ. ಇನ್ನೊಂದ್ಸಲ ಖರ್ಗೆ ಸಾಹೇಬರು, CM ಅವರು ಬರ್ಬೋದು, ಸಿದ್ದರಾಮಯ್ಯ ಸಾಹೇಬರು ಇನ್ನೂ ಮಾಡ್ತಾರೆ. ಆದರೆ 24ಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಇದೆಲ್ಲ ಆದರೂ ಕೂಡ ನಮಗೆ ಅಂತಿಮ ಯುದ್ಧ ಎಲ್ಲಿ? ಆ ಜಾಗ ಯಾವುದು? ಬೂತ್ ಮಟ್ಟದಲ್ಲಿ. ಬೂತ್ ಮಟ್ಟದಲ್ಲಿ ನಮ್ಮ ಅಂತಿಮ ಯುದ್ಧ ಇದೆ. ನಾವು ಓಟ್ ಗಳಿಸಬೇಕಾಗಿದ್ದು ಬೂತ್ ಮಟ್ಟದಲ್ಲಿ. ಅದಕ್ಕೆ ಹೋದ ಸಲದ ಅನುಭವದ ಮೇಲೆ ನನ್ನ ಬೂತಲ್ಲಿ ಹೋದ ಸಲ ಕಡಿಮೆ ಯಾಕೆ ಓಟ್ ಬಂತು ಅಂತ ಮಶಾಕ್ ಸಾರ್ ವಿಚಾರ ಮಾಡಬೇಕು. ನನ್ನ ಬೂತಲ್ಲಿ ಹೋದ ಸಲ ಯಾಕೆ ಕಡಿಮೆ ಓಟ್ ಬಂತಂತ ದೀಪಕ್ ನಾಗರು ವಿಚಾರ ಮಾಡಬೇಕು. ಹೌದಲ್ಲ? ನನ್ನ ಬೂತಲ್ಲಿ ಓಟ್ ಕಡಿಮೆ ಯಾಕೆ ಬಂತ ಹೇಳಿ ಲೋಕೇಶ್ ವಿಚಾರ ಮಾಡಬೇಕು. ನಮ್ಮ ಹೋದ ಚುನಾವಣೆಯ ವೈಫಲ್ಯಗಳು ನಾವು ತಿದ್ದುಕೊಳ್ಳಿಲ್ಲ ಅಂತಂದ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಭೆಯಲ್ಲಿ ಕಲಬುರಗಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಜಗದೇವ್ ಗುತ್ತೇದಾರ್, ಚಿಂಚೋಳಿಯ ಮಾಜಿ ಶಾಸಕರಾದ ಕೈಲಾಸ್ ಪಾಟೀಲ್, ಕಾಂಗ್ರೆಸ್ ಪಕ್ಷದ ತಾಲೂಕಾ ಅಧ್ಯಕ್ಷ ಬಸವರಾಜ ಮಲ್ಲಿ, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಾಬುರಾವ್ ಪಾಟೀಲ್, ದೀಪಕ್ ನಾಗ ಪುಣ್ಯಶೆಟ್ಟಿ, ಆನಂದ್ ಟೈಗರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.